ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ರಥಸಪ್ತಮಿಯ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ವರ್ಷ 2026 ಜನವರಿ 25ರಂದು ರಥಸಪ್ತಮಿಯ ಹಬ್ಬ ಬಂದಿದೆ. ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಈ ದಿನ ಸೂರ್ಯನನ್ನು ಪೂಜಿಸೋದ್ರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬರುವ ರಥಸಪ್ತಮಿಯಂದು ಸೂರ್ಯದೇವನಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡಲಾಗುತ್ತದೆ. ಈ ದಿನ ದಾನ ಧರ್ಮ ಮಾಡಿದರೆ ಮನಸ್ಸಿನ ಆಸೆಗಳು ಫಲಿಸುತ್ತದೆ ಎನ್ನುವ ನಂಬಿಕೆ ಇದೆ. ಭಗವಂತನಾದ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುವುದು. ಭಾರತದಾದ್ಯಂತ ರಥಸಪ್ತಮಿಯನ್ನ ಹಿಂದೂಗಳು ಆಚರಿಸುತ್ತಾರೆ. ರಥಸಪ್ತಮಿಯ ದಿನ ಎಂದರೆ ಸೂರ್ಯನು ಹುಟ್ಟಿದಂತಹ ದಿನ. ಸೂರ್ಯನು ತನ್ನ 7 ಕುದುರೆಗಳುಳ್ಳ ರಥವನ್ನು ಉತ್ತರ ದಿಕ್ಕಿನ ಈಶಾನ್ಯದ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ಇದನ್ನು ಋತುಮಾನದ ಬದಲಾವಣೆಯ ಪರ್ವಕಾಲ ಅಂತಾನೂ ಕೂಡ ಹೇಳ್ತಾರೆ. ರವಿವಾರ ಅಂದರೆ ಭಾನುವಾರ ಸೂರ್ಯನಿಗೆ ಸಮರ್ಪಿತವಾದಂತಹ ದಿನ ಅಂತ ಹೇಳ್ತೇವೆ. ಅದೇ ದಿನ ಈ ವರ್ಷ ರಥಸಪ್ತಮಿಯ ದಿನ ಬಂದಿರುವುದು ಬಹಳ ವಿಶೇಷವಾಗಿದೆ. ವಿಶೇಷವಾದ ದಿನದಂದು ನಾವು ಸೂರ್ಯ ನಮಸ್ಕಾರಗಳನ್ನ ಮಾಡಿ ಸಕಲ ರೋಗಗಳಿಂದ ಮುಕ್ತಿಯನ್ನು ಪಡೆದು ಒಳ್ಳೆಯ ಆರೋಗ್ಯವನ್ನ ಪಡೆಯಬಹುದು. ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನು ಕೂಡ ಪಡೆಯಬಹುದು. ಹಾಗಾದರೆ ಸೂರ್ಯನನ್ನು ಪೂಜಿಸುವಂತಹ ಸಮಯ ಯಾವುದು? ಭಾನುವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾಗುವುದು 5:20 ಸೂರ್ಯ ಉದಯವಾಗುವುದು 7:10. ಈ ನಡುವಿನ ಅಂತರದಲ್ಲಿ ನಾವು ಎಕ್ಕದ ಎಲೆಗಳಿಂದ ಸ್ನಾನವನ್ನ ಮಾಡಿ ಸೂರ್ಯನಿಗೆ ಅರ್ಘ್ಯ ಬಿಡುವುದರ ಮುಖಾಂತರ ರಥಸಪ್ತಮಿಯನ್ನ ಆಚರಿಸಬಹುದು. ಹಾಗೆಯೇ ಸೂರ್ಯನ ಶಾಖ ಮತ್ತು ಬೆಳಕು ಎರಡೂ ಕೂಡ ಮಾನವನಿಗೂ ಮತ್ತು ಸಸ್ಯರಾಶಿಗೂ ಪ್ರಾಣಿಗಳಿಗೂ ಎಲ್ಲರಿಗೂ ಕೂಡ ಅತ್ಯವಶ್ಯಕವಾದದ್ದು. ಆದ್ದರಿಂದ ಆ ದಿನದಂದು ಸೂರ್ಯನ ಮಂತ್ರಗಳನ್ನ ಹೇಳ್ತಾ 108 ಬಾರಿ ಸೂರ್ಯ ನಮಸ್ಕಾರ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಕೂಡ ಜಾರಿಯಲ್ಲಿದೆ. ನಾವೆಲ್ಲರೂ ಆ ದಿನ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಸೂರ್ಯನಿಗೆ ಪೂಜೆ ಮಾಡಿ ರಥಸಪ್ತಮಿಯನ್ನ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.